ಒಂದು ಸರ್ತಿ ಸರಿ ಮಾಡಿರಲಿಲ್ಲ, ಈ ಸರ್ತಿ ಚೆಂದ ಮಾಡಿನೆಲ್ಲ ನೋಡುವ. ಲೆಟ್ಸ್ ಗೋ. ಮನೆಗಾಯಿಸಿ ಪಡ ಪಡ ಅಂತ ಹೇಳಿ ಕ್ಯಾರಮಲ್ ಕೇಕ್ ಮಾಡುವ. ಯಾವ ಥರ ಮಾಡ್ತೀನಿ ಅನ್ನೋ ರೆಸಿಪಿನ ಹೇಳ್ತೀನಿ. ಆಲ್ರೆಡಿ ನೀವು ನೋಡಿರ್ತೀರಿ ಕ್ಯಾರಮಲ್ ಕೇಕ್ ಯಾವ ಥರ ಮಾಡ್ತಾರೆ ಅನ್ನೋದು. ನನ್ನ ಸ್ಟೈಲ್ದಾಗ ಕುರಪತಿ ಸ್ಟೈಲ್ದಾಗ ತಗೊಂಡು ಮಾಡೋದು ನೋಡಿಲ್ಲ, ನೋಡ್ರಿ, ಎಂಜಾಯ್ ಮಾಡಿರಿ. ಗಾಯ್ಸ್, ನೀವು ಅನ್ಕೊತಿರ್ಬೋದು ಇವರಪ್ಪ ಈ ಪರಿ ರೆಡಿಯಾಗಿ ಎಲ್ಲಿಗೆ ಹೊಂಟದ ಅಂತ ಹೇಳಿದ್ರೆ ಎಲ್ಲಿಗೂ ಇಲ್ಲ, ಪೂಜೆ ಮಾಡ್ಬೇಕಂತ ಹೇಳಿದ್ರೆ. ಭಾಳ ಅಂದ್ರೆ ನಾ ಇಲ್ಲಿವರೆಗೂ ಭಾಳ ದಿನ ಇರ್ತೀನಿ, ಇಲ್ಲಿ ಯಾವ ದೇವ್ರಿಗೆ ಪೂಜೆಗೆ ಏನು ಮಾಡಿಲ್ಲ. ಬಟ್ ಹೋಗ್ತೀನಿ ಬರ್ತೀನಿ ಅಷ್ಟೇ. ಗೈಸ್, ಕ್ಯಾರಮಲ್ ಕೇಕ್, ಹ್ಯಾಪಿ ಬರ್ಡೇ ಟು ಮೀ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನೀವು ನೋಡ್ತಾ ಇದ್ದಾರೆ ಕ್ರೇಜನ್ ಸನ್. ಗೈಸ್ ಇವತ್ತಿನ ದಿನ ಶುರು ಮಾಡ್ತಾ ಇರೋದು ನಾನು ಮನೆಯಿಂದನೇ, ಮತ್ತಿಲ್ಲ. ಯಾಕಪ್ಪ ಅಂದ್ರೆ ಇವತ್ತು ಹೇಳಿದ್ದಾರೆ ನಿನ್ನೆ ವ್ಲಾಗ್ದಾಗ, ಮೊನ್ನೆ ವ್ಲಾಗ್ದಾಗ ಮನೆಯೆಲ್ಲ ರೆಡಿ ಮಾಡಬೇಕು, ಮನೆಯೆಲ್ಲ ರೆಡಿ ಮಾಡಬೇಕು ಅಂತ ಹೇಳಿದ್ದಾರೆ. ಎಲ್ಲರೂ ಪ್ಯಾಕಪ್ ಆಯಿತು. ಇವಾಗ ಕಸ ಗುಡಿಸಿ ಈ ಥರ ಚೆಂದಾಗಿ ಮನೆಯನ್ನು ಸೆಟ್ ಮಾಡಬೇಕು. ಅಷ್ಟು ಹೊಡೆದ ಕೆಲಸ ಮತ್ತೇನು ಜಾಸ್ತಿ ಇಲ್ಲ. ಬನ್ನಿ, ಇವಾಗ ಒಂದು ಸ್ವಲ್ಪ ಹೊರಗಡೆ ಕೆಲಸ ನಂದು ಅದಷ್ಟೇ ಅಂತ ಹೇಳಿ ಹೊರಗೆ ಹೊಂಟೀನಿ. ಇವಾಗ 3 ಗಂಟೆ ಆಗಿರೋ ಟೈಮ. ಜಸ್ಟ್ ಒಂದಿಷ್ಟು ಊಟ ಮಾಡಿದೆ, ಊಟ ಮಾಡ್ಕೊಂಡ್ಬಿಟ್ಟು ಹೊರಗಡೆ ಹೊಂಟೀನಿ. ಒಂದು ಸ್ವಲ್ಪ ವರ್ಕ್ ಅದ, ಅದು ಒಂದಿಷ್ಟು ವರ್ಕ್ ಮುಗಿಸ್ಕೊಂಡು ವಾಪಸ್ ಬರುವ. ಲೆಟ್ಸ್ ಗೋ ಗೈಸ್. ಹೋಗಿ ಬರೋ ಮನೆ, ಸ್ವಲ್ಪ ನಮ್ಮ ಹಾಸ್ಪಿಟ್ಲ್ ಕಡೆ ಹೋಗ್ಬೇಕು. ಅದಕ್ಕೆ ಮನೆ ಗೈಸ್, ನಾ ಫಸ್ಟ್ ಹೊರಗಡೆ ಹೋಗಿ ಬಂದ್ರೈತೆ ಅಂದ್ಕೊಂಡಿದ್ದೆ. ಆಮೇಲೆ ಅನ್ನಿಸ್ತು ಸ್ವಲ್ಪ ಅದೆಲ್ಲ ಅದನ್ನೇ ಬಿಟ್ಟು ಫಸ್ಟ್ ಇದು ಮನೆಯೆಲ್ಲ ಸೆಟ್ ಮಾಡಬೇಕು. ಆಮೇಲೆ ಈ ಥರ ಹೊರಗಿಂದ ಇದೆಲ್ಲ ಕೆಲಸ ಇದ್ದೇ ಇರ್ತವೆ ಅಂತೇಳಿ ಅಂದ್ಕೊಂಡು ಯಾಕಪ್ಪ ಅಂದ್ರೆ ಬಂದೆ 2-3 ದಿನ ಆಯ್ತು. ಇವತ್ತಿಗೆ ನಾನು ಇನ್ನೂ ಮನೆ ಅರ್ಧಂಬರ್ಧ ಸೆಟ್ ಆಗಿರೋದ. ಇವತ್ತು ಎಲ್ಲ ಪ್ರಾಪರಾಗಿ ಎಲ್ಲ ಸೆಟ್ ಮಾಡಿದೆ. ಇಲ್ಲಿ ನಾಲ್ಕು ಸಿಕ್ಕಾಪಟ್ಟೆ ಕರ್ಟನ್ ತರಬೇಕು. ಈ ಕಡೆ ಕರ್ಟನ್, ಇಲ್ಲಿ ಮ್ಯಾಗೂ ಕರ್ಟನ್ ಹಾಕ್ಬೇಕಂತ ಮಾಡೀನಿ. ಯಾಕಂದ್ರೆ ಇಲ್ಲಿ ಸಾಮಾನು ಬಿಟ್ಟಿನಿ. ಬಟ್ಟೆ ಚೀಲ 1-2 ಬಟ್ಟೆ ಚೀಲಗಳು ಅದಾವೆ. ಅವು ಶೂಸಿನ ಚೀಲ ಅದ. ಯಾಕಂದ್ರೆ ನಾನು ಜಾಸ್ತಿ ಯಾವ್ಯಾವ ಯೂಸ್ ಮಾಡೋ ಬಟ್ಟೆ ಇಲ್ಲಿಟ್ಟೀನಿ. ಯೂಸ್ ಮಾಡೋದು 2 ಚೀಲ ಬಟ್ಟೆಗಳು ಇಲ್ಲಿಟ್ಟೀನಿ. ಅದೊಂದು ಶೂಸಿನ ಚೀಲ ಅದ. ಶೂಸಿನ ನಾನು ಜಾಸ್ತಿ ಹಾಕೊಂತೀರಿ, ಬರೀ ಚಪ್ಪಲ್ ಹಾಕೊಂತೀರಿ ಅವ್ರಿಗೆ. ಕಿಚನ್ದಾಗ ಸುಮ್ಮನೆ ನಾರ್ಮಲ್ ಎಷ್ಟು ಬೇಕಾದ್ರೆ ಹಚ್ಚಿನಿ. ಇದೊಂದು ಐತಿ, ಇದ್ರೊಳಗೆ ಜಾಸ್ತಿ ಸಾಮಾನು ಇಡೋಲ್ಲ. ಅಲ್ಲಿ ಏನು ಇಟ್ಟರೆ ಅಲ್ಲಿ ತೆಳಗೆ ಇಡ್ತೀನಿ. ಯಾಕಂದ್ರೆ ಮೇನ್ಮೇಲೆ ಸಣ್ಣ ಸಾಮಾನು ಅಷ್ಟೇ ಇಟ್ಕೊಂಡಿನಿ. ಇಲ್ಲಿ ಉಳಿದೆಲ್ಲ ಇಲ್ಲಿ ಮ್ಯಾಗೆಲ್ಲ ರೆಡಿ ಮಾಡಿಬಿಟ್ಟೆ, ಫುಲ್ ಪ್ಯಾಕ್ ಆಗ್ಯದ. ಇವಾಗೈತೆ ಎಲ್ಲ ಶಿಸ್ತೆ ಕಸ ಹೊಡಿತೀನಿ. ಕಸ ಹೊಡೆದಿಗೆ ಮುಂದಿನ ಕೆಲಸ ಮಾಡ್ತೀನಿ. ಗೈಸ್, ಫೈನಲಿ ಕಷ್ಟಪಟ್ಟು ಬೆವರು ಸುರಿಸಿ ಮಣಿನ ರೆಡಿ ಮಾಡಿ ಆಯಿತು. ಇದ್ರದ್ದು ಪ್ರಾಪರ್ ಒಂದು ಸರ್ತಿ ಐತಲ್ಲ ನಿಮ್ಗೆ ಹೋಮ್ ಟೂರ್ ಕೊಡ್ತೀನಿ. ಇನ್ನೂ ಆಲ್ಮೋಸ್ಟ್ ಚೆಂದ ರೆಡಿ ಮಾಡಿಲ್ಲ, ನಾನು ಸೆಟ್ ಮಾಡಿಲ್ಲ. ಜಸ್ಟ್ ಎಷ್ಟಿತ್ತು ಅಷ್ಟೇ ಮಾಡೀನಿ. ಇಲ್ಲಿದ್ದೆಲ್ಲ ಸಾಮಾನುಗಳೆಲ್ಲ ತೆಗೆದಿಟ್ಟೀನಿ. ಎಲ್ಲ ಶಿಸ್ತಾಗಿ ಮನೆಯನ್ನೆಲ್ಲ ಒರೆಸ್ಕೊಂಡೆ, ಬೆಡ್ಡನ್ನು ಸೆಟ್ ಮಾಡಿದೆ. ಆ್ಯಂಡ್ ಆ ಫ್ಯಾನ್ ತೊಗೊಂಡೆ. ನಾನು ಫ್ಯಾನ್ ಇಲ್ಲಿ ಜಾಗ ಶಾರ್ಟ್ ಅದ, ಅದಷ್ಟು ತಿಳಿಕೆರೆ ಸ್ಟ್ಯಾಂಡ್ ಫ್ಯಾನ್ ಬೇಕಾಗಿತ್ತು. ಸ್ಟ್ಯಾಂಡ್ ಫ್ಯಾನ್ ತಂದೆ. ಎಲ್ಲ ಅಂತೂ ರೆಡಿ ಆಗಿದೆ. ಈಗ ಇವತ್ತಿಂದ ಮನೆ ಲುಕ್ ಇದೆ. ಮನೆ ನಾನು ಏನೇನು ಬೇಕೆಲ್ಲ ತರಿಸ್ಕೊಂಡು ಚೆಂದ ರೆಡಿ ಮಾಡೋದು ಮನೆ. ಯಾಕಂದ್ರೆ ಅಲ್ಲಿದೆ ಮನೆ ಬೇರೆ ಇತ್ತು. ಆಗ ಫುಲ್ ಮ್ಯಾಗಿನ ಫ್ಲೋರ್ ನನಗೆ ಒಂಥರ ಹಿಂಗಾಗಿತ್ತು. ಇಲ್ಲೇ ಸೀದಾ ಹೊರಗೆ, ಇದು ರೋಡಿಂದ ಸೀದಾ ಹೊರಗೆ ಫುಲ್ ಚೆಂದ ತೋರಿಸಲಿ. ಯಾಕಂದ್ರೆ ಲೊಕೇಶನ್ ಓದೇ ಬರ್ತದೆ ಮನೆ ಪಡ ಅಂತೇಳಿದ್ರೆ. ಈಗ ಈ ಫ್ಯಾನ್ ಒಂದಿಟ್ಟು ಏನಾದರೂ ಇದು ಸ್ಪೀಡ್ ಮಾಡಿಸ್ಬೇಕು ಅಂದ್ರೆ ಅವರೇ ಓನರ್ ಮಾಡಿಸ್ಕೊಂಡ್ರೆ. ಇದ್ರ ಮನೆದೊಂದು ಪ್ರಾಪರಾಗಿ ನಿಮ್ಗೆ ಒಂದಿನ ಹೋಮ್ ಟೂರ್ ಕೊಡ್ತೀನಿ ಅಂತ. ಹೋಮ್ ಟೂರ್ ಬೇಕಾದ್ರೆ ಹೇಳ್ರಿ, ಮಾಡಿ ಕೊಡ್ತೀನಿ ಅಂತ. ನಿಮ್ಗೆ ಬೇಡ ಅಂದ್ರೆ ಮಾಡಿ ಕೊಡ್ತೀನಿ ಅಂತ. ಹೋಮ್ ಟೂರ್ ಮಾಡೋವಂಥ ಒಂದು ಬೆಸ್ಟಾಗಿ ಅಂದ್ರೆ ಎಲ್ಲ ಥರ ಚೆಂದಾಗಿ ನಿಮ್ಗೆ ಹೋಮ್ ಟೂರ್ ಮಾಡಿ ತೋರಿಸ್ತೀನಿ ಅಂತ. ಮನೆ ಯಾವ ಥರ ಎಲ್ಲ ರೆಡಿ ಮಾಡಿದ್ದ. ಏನಿಲ್ಲ, ನಾನು ಎಷ್ಟು ಸಾಮಾನು ಅದಾವಿಲ್ಲ ಅದ್ರ ಮೇಲೆ ಮಾಡೀನಿ. ಇನ್ನೂ ಡೆಕೋರೇಷನ್ ಅದಾವ. ಇಲ್ಲಿ ರೂಮ್ದೊಳಗೆ ಮಾಡಲಿ ಡೆಕೋರೇಷನ್, ಇನ್ನು ಹಾಲ್ದಾಗ ಮಾಡಲಿ ಗೊತ್ತಿಲ್ಲ. ನಾನು ಫೋಟೋದು ಮಾಡ್ಕೊಂಡು ಫೋಟೋಗಳನ್ನ ಅಂಟಿಸ್ಕೊಂಡು ಅದು ಮಾಡ್ಬೇಕನ್ನೋ ಪ್ಲ್ಯಾನ್ ಇದೆ. ಹೆಂಗೆ ಮಾಡ್ಬೇಕು, ಇಲ್ಲಿ ಟಿ ವಿ ಬರ್ತದೆ. ಟಿ ವಿ ತರಿಸ್ಬೇಕು. ನಾನು ಒಂದು ಟಿ ವಿ ತರಿಸ್ತೀನಿ. ಫ್ರಿಜ್ಜ, ಟಿ ವಿ ಮತ್ತು ವಾಟರ್ ಪ್ಯೂರಿಫೈಯರ್, ಇವು 3 ಈಗ ನಾನು ಮೇನ್ ಬೇಕಾದ್ರೆ ಅಂದ್ರೆ ನೀರು ಹೊತ್ಕೊಂಡು ಬರೋದಾಗಲ್ಲ ನನ್ನ ಕೈಲಿ. ಅದಕ್ಕೆ ಒಂದು ವಾಟರ್ ಪ್ಯೂರಿಫೈಯರ್ ಅಂತ ಕೂರಿಸೋದ್ರೆ, ಒಂದು ಫ್ರಿಜ್ಜ, ಒಂದು ಟಿ ವಿನ ನೋಡೋಲ್ಲ. ಬಟ್ ರೀಚಾರ್ಜ್ ಅಂತೂ ಹಾಕ್ಸ್ತೀನಿ. ಅಲ್ಲ ವೈಫೈ ಜೊತೆ ರೀಚಾರ್ಜ್ ಹಾಕ್ಸಿರ್ತೀನಿ. ಅದ್ರ ಜೊತೆ ಇನ್ನೊಂದು 100 ರೂಪಾಯಿ ಎಕ್ಸ್ಟ್ರಾ ಆಗೋದು ಟಿ ವಿ ರೀಚಾರ್ಜ್ ಅಂತ ಬರ್ತದೆ. ಫೋನ್ ಚಾರ್ಜ್ ಇಟ್ಟಾಗ ಟಿ ವಿ ನೋಡೋದಷ್ಟೇ. ಮಾಡಿ ಇನ್ನು ಕರ್ಟನ್ ಭಾಳ ಆರ್ಡರ್ ಮಾಡ್ಬೇಕು, ಭಾಳ ತರಿಸ್ಬೇಕು. ನಿಮಗೆಲ್ಲ ಮುಂದೆ ಐತಲ್ಲ, ಮುಂದೆ ಆದಷ್ಟು ಬೇಗ ಸ್ವಲ್ಪ ಲೇಟೇ ಆಗುತ್ತೆ. ಅವಾಗ ಚೆಂದಾಗಿ ನೀವು ಪ್ರಾಪರಾಗಿ ಒಂದು ಹೋಮ್ ಟೂರ್ ಮಾಡ್ತೀನಿ. ಹೋಮ್ ಟೂರ್ ಮಾಡಿ ತೋರಿಸ್ತೀನಿ ನಿಮ್ಗೆ ಯಾವ ಥರ ರೆಡಿ ಮಾಡಿ ಮನೆ.
ಸಿಂಗಲ್ ಸೇರ್ ಗೈಸ್, ಸಿಂಗಲ್ ಸೇರ್ ಇಂಥ ದೊಡ್ಡ ಮನೆಯೊಳಗೆ ಸಿಂಗಲ್ ಸೇರ್ ಇರ್ತಾನೆ. ಅಥವಾ ಪಟಾಪಟ ಬೆಳಿಗ್ಗೆ ಸ್ನಾನ ಮಾಡ್ತೀನಿ. ಯಾಕಪ್ಪ ಅಂದ್ರೆ ಸ್ನಾನ ಮಾಡಿರಲಿಲ್ಲ, ನಾನು ಊಟ ಮಾಡೀನಿ. ಬೇರೆ ಕಡೆ ಕೆಲಸಕ್ಕೆ ಹೋಗ್ಬೇಕಂತ ಮಾಡಿದ್ದೀನಿ. ಅಂದ್ರೆ ಒಂದು ವರ್ಕ್ ಇತ್ತು ತಿಳಿದಿಲ್ಲ, ಆ ವರ್ಕ್ ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ. ಇವೆಲ್ಲ ಕೆಲಸ ಸಲುವಾಗಿ, ಮನೆ ಕೆಲಸ ಸಲುವಾಗಿ ಎಲ್ಲ ಮನೆ ಫಸ್ಟ್ ಕೆಲಸ ಮುಗಿಲಿ ಅಂತ ಹೇಳಿದ್ರೆ ಇವತ್ತಿನಿಂದ ಎಲ್ಲ ಕಂಪ್ಲೀಟ್ ಆಯ್ತಪ್ಪ. ನನಗೆ ಮನ್ಸು ಹಗುರು ಅನ್ಸ್ಲಾಕತ್ತು. ನಿಜ ಹೇಳ್ಬೇಕಂದ್ರೆ ಒಂಥರ ಹಿಂಗೆ ಇಕ್ಕಟ್ಟೊಳಗೆ ಸಿಗಿದಂಗೆ ಐತೆ, ನಾನು ಕಟ್ಟಾಗಿದಂಗೆ ಐತಿ ಅಂತಾರೆ ಎಲ್ಲ ಗದ್ದಲದೊಳಗೆ. ಈ ಥರ ಸ್ಪೇಸ್ ಇತ್ತಂದ್ರೆ ನಾನು ಭಾಳ ಖುಷಿ ಆಗುತ್ತೆ ನನಗೆ ಇರ್ಲಕ್ಕೂ. ಲೆಟ್ಸ್ ಪಡ ಅಂತ ಹೇಳಿ ಸ್ನಾನ ಮಾಡಿ ಸಿಗ್ತೇನಂತೆ ನಿಮಗೆ. ಜೈ ಹಿಂದ್. ಗೈಸ್ ನೀವು ಅನ್ಕೋತಿರ್ಬೋದು ಇವರಪ್ಪ ಈ ಪರಿ ರೆಡಿಯಾಗಿಲ್ಲ ಎಲ್ಲಿಗೆ ಹೊಂಟದ ಅಂತ ಹೇಳಿದ್ರೆ ಎಲ್ಲೂ ಇಲ್ಲ ಗೈಸ್. ಇವಾಗ ಈ ಮನೆಯಲ್ಲಿ ನಾನು ಫಸ್ಟ್ ನಡೆಯಲ್ಲ, ಅದರ ಸಲುವಾಗಿ ಸ್ವಲ್ಪ ರಾಘವೇಂದ್ರ ಸ್ವಾಮಿದು ಆ್ಯಂಡ್ ಲಕ್ಷ್ಮೀದು ಎಲ್ಲ ಗಣಪತಿಗೆಲ್ಲ ಸಂದಿಗೆ ಪೂಜೆ ಮಾಡ್ಬೇಕಂತ ಹೇಳಿದ್ರೆ ಭಾಳ ಅಂದ್ರೆ ನಾನು ಇಲ್ಲಿಯವರು ಭಾಳ ದಿನ ಇರ್ತೀನಿ. ಎಲ್ಲಿ ಯಾವ ದೇವರಿಗೆ ಪೂಜೆಗೆ ಏನು ಮಾಡಿಲ್ಲ, ಬಟ್ ಹೋಗ್ತೀನಿ ಬರ್ತೀನಿ ಅಷ್ಟೇ. ಬಟ್ ಪ್ರಾಪರಾಗಿ ಪೂಜೆ ಮಾಡಿದಂತ ನಮ್ಮ ಊರಾಗ ನಮ್ಮ ಮನೆ ಒಳಗೆ ಇದೇ ಫಸ್ಟ್ ಟೈಮ್. ಮತ್ತು ವಾಪಸ್ ನಾನು ಈ ಥರ ಇಲ್ಲಿ ಈ ಥರ ಇಲ್ಲ ನಾನು ದೇವರಿಗೆ ಪೂಜೆ ಮಾಡ್ತಿರೋದು. ಅದಕ್ಕೆ ಸ್ವಲ್ಪ ಫಸ್ಟ್ ಈ ಮನೆಗೆ ಫಸ್ಟ್ ಪೂಜೆ ಅದರ ಸಲುವಾಗಿ ಅಂತ ಹೇಳಿದ್ರೆ ಚೆಂದಾಗಿ ರೆಡಿಯಾಗಿ ಮಾಡ್ಕೋಬೇಕಂತ ನನ್ನ ಪ್ಲ್ಯಾನ್ ಆಗಿದೆ. ಅದ್ರ ಸಲ ಫಟಾಫಟ ಅಂತ ಹೇಳಿ ರೆಡಿ ಆಗಿದ್ದೀನಿ. ಹೆಂಗೆ ಕಾಣ್ತಾ ಇದ್ದೀನಿ ಕಾಮೆಂಟ್ ಮಾಡಿ ಗೈಸ್. ಮನೆ ಇವಾಗ ಫಟಾಫಟ ಅಂತ ಹೇಳಿದ್ರೆ ಪೂಜೆ ಮಾಡೋದಂತ ಕುಂತು ನೋಡ್ರಿ ನೀವು ಯಾವ ಥರ ಮಾಡಿ ಪೂಜೆ ಅಂತ ಹೇಳಿದ್ರೆ ಹೆಚ್ಚು ಏನಿಲ್ಲ. ಸ್ವಲ್ಪ ಮುಂದೆ ನೋಡೋದು ಸ್ವಲ್ಪ ಮೇಲದು ನಾನು ಇಲ್ಲಿಂದ ಮಾಡ್ತೇನೆ. ಮೇಲದ ಸ್ವಲ್ಪ ಅದು ಈ ಥರ ಜಾಸ್ತಿ ಅಷ್ಟೊಂದೇನು ಕಾಣಲ್ಲ, ಒಂದಷ್ಟು ಕಾಣುತ್ತೆ ನೋಡ್ರಿ. ಗೈಸ್ ಫೈನಲಿ ನನ್ನ ಪೂಜೆ ಮುಗಿತು. ಈ ಮನೆ ಮನೆಯಿಂದ ಫಸ್ಟ್ ಪೂಜೆ ಹಾಲು ಉತ್ಸವ ಮಾಡಿದ್ದೆ ನಾನು. ಹಾಲು ಉತ್ಸವ ಅಷ್ಟೊಂದು ಏನು ಚೆಂದ ಮಾಡಿರಲಿಲ್ಲ, ಜಸ್ಟ್ ಹಾಲು ಉತ್ಸವ ಅಷ್ಟೇ ಮಾಡ್ಕೊಂಡಿದ್ದೆ, ಜಾಸ್ತಿ ಮಾಡಿರಲಿಲ್ಲ. ಸೊ ಇವತ್ತು ಪ್ರಾಪರಾಗಿ ಪೂಜೆ ಮಾಡಿಬಿಟ್ಟು ಸ್ವಲ್ಪ ಮನೆ ಶಾಂತಿನೂ ಆಯಿತು, ಮನಸ್ಸು ಶಾಂತಿನೂ ಆಯಿತು. ನನಗೆ ಜಾಸ್ತಿ ಏನು ಹೇಳೋಕ್ಕಾಗಲ್ಲ. ಬನ್ನಿ ಫಟಾಫಟ ಅಂತ ಹೇಳಿ ಇವತ್ತು ಸ್ವಲ್ಪ ಏನಾದ್ರು ಸ್ಪೆಷಲ್ ಮಾಡ್ಕೊತೀನಿ ಮತ್ತು ಎಪ್ಸ್ಕೋ ಸ್ವೀಟ್ ಮಾಡ್ಕೊತೀನಿ. ಮತ್ತು ಮನೆ ಪೂಜೆ ಮಾಡಿಲ್ಲ ಅದರ ಸಲುವಾಗಿ ನಾರ್ಮಲ್ ಇದ್ದಿದ್ದೆ ನಂದು ತೊಗರಿಬೇಳೆ ಸಾಂಬಾರದು. ಬಟ್ ಅದ್ರ ಜೊತೆ ಸ್ವಲ್ಪ ಏನಾದರೂ ಸ್ವೀಟ್ ಮಾಡ್ಕೊಂಬಂತ ಎಕ್ಸ್ಪೆರಿಮೆಂಟಲ್ ಲೆಟ್ಸ್ ಗೋ ಗೈಸ್. ಇನ್ಮೇಲಿಂದ ಸ್ಟಾರ್ಟ್ ಆಗುತ್ತೆ ತಾಬರ್ತಾ ಬ್ಲಾಗ್ಸ್ಗಳು. 6.5 hours later. ಗೈಸ್ ತಾಬರ್ತಾ ರೆಡಿ ಆಗಿನಿ. ಯಾಕೋ ಮನೆ ಭಾಳ ಯಾಕೋ ಹೊಡ್ಯದ. ಗೈಸ್ ತಾಬರ್ತಾ ಅಂತ ರೆಡಿ ಇದೆ. ಇವಾಗ ಹೊರಗಡೆ ಹೋಗಿ ಒಂದು ಸ್ವಲ್ಪ ಇವಾಗ ಏನು ಮಾಡ್ಕೋಬೇಕು ಅಂದ್ಕೊಂಡೆ ಅಂದ್ರೆ ಕ್ಯಾರಮಲ್ ಕೇಕ್. ಎಸ್ ಮನೇಲಿ ಏನೋ ಇರ್ತಾವ್ರ ಗೈಸ್, ಅವೆಲ್ಲ ಇಲ್ಲ ಅದನ್ನೇ ಜಸ್ಟ್ ಬೋಗೋಣಿ ಒಳಗೆ ಮಾಡ್ಕೋಬೇಕು. ಯಾವ ಥರ ಮಾಡ್ಕೋತೀನಿ ಅನ್ನೋದು ನಿಮ್ಗೆ ತೋರಿಸ್ತೀನಿ ಅಂತ. ಜಸ್ಟ್ ವೇಟ್ ಆ್ಯಂಡ್ ವಾಚ್ ಗೈಸ್ ಯಾವ ಥರ ಇರ್ತಾವೆ ನೋಡುವಂಥರದ ಕ್ಯಾರಮಲ್ ಕೇಕ್. ಅದ್ರ ಜೊತೆ ಐತಲ್ಲ ಒಂದಿಷ್ಟು ತೊಗರಿಬೇಳೆ ಸಾಂಬಾರ, ಒಂದಿಷ್ಟು 4 ರೊಟ್ಟಿ ಇದಾವೆ, ರೊಟ್ಟಿ ಒಂದಿಷ್ಟು ರೈಸ ಜಡ್ದು ಮಾಡ್ಕೊಂಬಿಡೋ ಮತ್ತು ಕೆಲಸ. ಇವತ್ತಿಂದು ಕ್ಯಾರಮಲ್ ಕೇಕ್ ಯಾವ ಥರ ಇರ್ತಾನೆ ನಮ್ಮದು ಮನೆ ಸರ್ತಿ ಸ್ವಲ್ಪ ಯಾಕೋ ಕೈ ಆಗಿತ್ತು. ಈ ಸರ್ತಿ ಅಷ್ಟೊಂದು ಕೈ ಮಾಡೋದು ಬೇಡ, ಜಸ್ಟ್ ನಾರ್ಮಲ್ ಮಾಡೋಣಂತ. ಯಾವ ಥರ ಚೆಂದ ಅನಿಸುತ್ತಾ ನಾನು ನೋಡೋಣಂತ. ಲೆಟ್ಸ್ ಗೋ ಹೋಗುವ ಬನ್ನಿ. ಇವಾಗ ಫಟಾಫಟ ತೊಗೊಳಕ್ಕೆ ಏನೇನು ಸಾಮಾನು ಬೇಕಲ್ಲ ಅದು ತೊಗೊಂಡ್ಕೆ ಬರೋಮಂತ. ಗೈಸ್ ಫೈನಲಿ ಸಾಮಾನುಗಳು ತೊಗೊಂಬಂದೆ. ಕ್ಯಾರಮಲ್ ಕೇಕ್ ಮಾಡೋಕೆ ಏನೇನು ಬೇಕು ಅಷ್ಟು. ನಾನು ಬೇಕಾಗಿರೋದು ಇಲ್ಲಿ ಬ್ರೆಡ್, ಹಾಲು, ಒಂದು ಮೊಟ್ಟೆ ಇವತ್ತು ಮಾಡಬಾರ್ದು ಅಂದ್ಕೊಂಡಿದ್ದೆ, ಬಟ್ ಕ್ಯಾರಮಲ್ ಕೇಕಿಗೆ ಬೇಕೇ ಬೇಕು. ಸೊ ಒಂದು ಮೊಟ್ಟೆ ತೊಗೊಂಡಿದ್ದೀನಿ, ಒಂದಿಷ್ಟು ಹಾಲು, ಒಂದು ಬ್ರೆಡ್, ಇದಕ್ಕೆ ಬೇಕಾಗಿದೆ ಒಂದಿಷ್ಟು ಸಕ್ಕರೆ, ಉಳಿದಿದ್ದು ಏನೂ ಇಲ್ಲ. ಇಷ್ಟೇ ಕ್ಯಾರಮಲ್ ಕೇಕ್ ರೆಡಿ ಆಗುತ್ತೆ. ನೋಡುವಂಥ ಯಾವ ಥರ ಮಾಡ್ತೀನಿ ಅನ್ನೋದು ತೋರಿಸ್ತೀನಿ. ಹಿಂದಿನ ಬ್ಲಾಗ್ ನೋಡಿರ್ಬೋದು ನೀವು, ಒಂದು ಲಾಂಗ್ ವಿಡಿಯೋ ಮಾಡಿದ್ದೆ, ಮಿನಿ ಬ್ಲಾಗ್ ಮಾಡಿದ್ದೆ. ಬಟ್ ಅದರೊಳಗೆ ಏನೋ ಒಂದು ಮಿಸ್ಟೇಕ್ ಮಾಡಿದ್ದೆ, ನನಗೆ ಗೊತ್ತಿಲ್ಲ. ಈ ಸರ್ತಿ ಐತಲ್ಲ ಯೂಟ್ಯೂಬ್ ನೋಡಿ ಪ್ರಾಪರಾಗಿ ಕರೆಕ್ಟಾಗಿ ಮಾಡೋಣಂತ. ಒಂದು ಸರ್ತಿ ರೀಲ್ಸ್ ಮಾಡಿದ್ದೆ ನಾನು, ಅದಕ್ಕೆ ಕರೆಕ್ಟಾಗಿರಲಿಲ್ಲ. ಈ ಸರ್ತಿ ಐತಲ್ಲ ಯೂಟ್ಯೂಬ್ ನೋಡಿ ಮಾಡೋಣಂತ ಕರೆಕ್ಟ್ ಆಗುತ್ತೆ. ಓಕೆ ಗೈಸ್ ಬನ್ನಿ. ಅದಕ್ಕಿಂತ ಮುಂಚೆ ನಮ್ಮ ಕಿಚನ್ ಹಾಲತ್ತು ತೋರಿಸ್ತಾರೆ. ಇದು ಕೈ ಹಿಡ್ಕೊಂಡು ಅದಕ್ಕೆ ಬಂದಿನಿ, ಇಲ್ಲಾಂದ್ರೆ ಡೈರೆಕ್ಟ್ ಹಿಡ್ಕೊಂಡ್ಬರ್ತದೆ. ನಾನು ಕಿಚನ್ ಹಾಲತ್ತು ತೋರಿಸ್ತೀನಿ. ಕಿಚನ್ ರೆಡಿ ಮಾಡಿದ ಆಮೇಲೆ ಮಾಡ್ಬೇಕಾಗತ್ತೆ ಕೆಲಸ, ಅದಕ್ಕೆ ಫಸ್ಟ್ ಕಿಚನ್ ಹಾಲತ್ತು ನೋಡ್ರಿ. ನೋಡಿ ಗೈಸ್ ನೀನೇ ಮಾಡಿದ್ನಲ್ಲ ಅಡುಗೆ ಎಲ್ಲ ಅಷ್ಟೇ ಬಿದ್ದದ. ನೆಲ ಸ್ವಚ್ಛ ಮಾಡೀನಿ, ಬಟ್ ಇದು ಸ್ವಚ್ಛ ಮಾಡೋದಾಗಿಲ್ಲ. ಫಟಾಫಟ ಅಂತೇಳಿ ರೈಸ್ ಅಂತೂ ಆದ ಸ್ವಲ್ಪ. ಇವಾಗ ಬೇಕಾಗದಷ್ಟು ನೋಡುವ. ಆ ಪಲ್ಯ ಉಣಮೇವು, ಇಲ್ಲಾಂದ್ರೆ ಬೇರೆ ಏನಾದರೂ ಸಾಂಬಾರು ಮಾಡ್ಕೊಳ್ಳಮ್ಮ ಅಂತ ಹೇಳಿ ಆಮೇಲೆ ಯೋಚನೆ ಮಾಡಮ್ಮಂತ. ಫಸ್ಟ್ ಐತಿಲ್ಲ ಇವಾಗ ನಮ್ಮ ಫುಲ್ ಇದ್ರ ಕಡೆ ಕ್ಯಾರಮಲ್ ಕೇಕ್ ಕಡೆ ಲೆಟ್ಸ್ ಗೋ. ಕ್ಯಾರಮಲ್ ಕೇಕಾಗಿಂದ ಪಿಜ್ಜಾ ಮಾಡಲಿ ಅನ್ನೋಂಥ ಕಮೆಂಟ್ ಮಾಡಿರಿ.
ಪಿಜ್ಜಾ ಒಂದು ಸರ್ತಿ ನಾನು ಹಿಂದಿನ ಬ್ಲಾಗ್ ನೋಡಿರ್ತೀರಿ ನೀವು. ಸ್ವಲ್ಪ ಹಿಂದಿನ ಲೈಟ್ ಆಫ್ ಮಾಡ್ಬಿಡ್ತೀನಿ, ಯಾಕಪ್ಪ ಅಂದ್ರೆ ಬ್ಯಾಕ್ ಲೈಟ್ ಟಾಪ್ ಮಾಡ್ಬಿಡ್ತಿರ್ತೀವಿ. ಪಿಜ್ಜಾ ಮಾಡಲಿ ಅಂತ ಕಾಮೆಂಟ್ ಮಾಡಿರಿ. ಹೊಸ ಒಂದು ನಾನು ಯೂಟ್ಯೂಬ್ ಸ್ಟಾರ್ಟಿಂಗ್ ಆದಾಗ ಅವಾಗ ಮಾಡಿದ್ದೆ. ನಾನು ಏನು ಮಾಡಿದ್ದೆ ಅಂದ್ರೆ ಬಾಹುಬಲಿ ಪಿಜ್ಜಾ ಮಾಡಿದ್ದೆ. ಈ ಸರ್ತಿ ಐತಲ್ಲ ಪ್ರಾಪರಾಗಿ ಚೆಂದಾಗಿ ಪಿಜ್ಜಾ ಮಾಡ್ಕೊಳ್ಳಿ ಕಾಮೆಂಟ್ ಹಾಕ್ರಿ. ಪಿಜ್ಜಾ ಅಂತೇಳಿ ಕಾಮೆಂಟ್ ಆಗಿರೋ ಪಿಜ್ಜಾ ಮಾಡೋದ ಇವು ತೋರಿಸ್ಬಿಟ್ಟು ಯಾವ್ದಾರು ಮಾಡ್ಬೇಕು ಅನ್ನೋದು ನೀವು ಟ್ರೈ ಮಾಡತ್ತಿರೋದು. ಕುರಪತ್ತಿ ಇರ್ತಾವೆ ಇವು ಕರೆಕ್ಟಾಗಿ ಪ್ರಾಪರಾಗಿ ಇರಲ್ಲ. ನಾವು ಮಾಡಿದ್ದು ಯಾವತ್ತೂ ಎಕ್ಸ್ಪೆರಿಮೆಂಟ್ ಥರ ಇರ್ತಾವೆ. ಜಸ್ಟ್ ವಾಚ್. ಓಕೆ ಗೈಸ್, ನೀವು ಫಟಾಫಟ್ ಅಂತೇಳಿ ಎಲ್ಲ ಕಿಚನ್ ಕ್ಲೀನ್ ಮಾಡ್ತೀನಿ. ಕಿಚನ್ ಕ್ಲೀನ್ ಮಾಡಿದ್ದು ನಾನು ಸಿಗ್ತೇನೆ ನಿಮ್ಗೆ. ಗೈಸ್ ತಗೋಬೇಡ ಎಲ್ಲ ಕ್ಲೀನ್ ಅಂತೂ ಮಾಡಿದೆ ಕಿಚನ್. ಇವಾಗ ಐತಲ್ಲ ಮಾಡ್ಕೊಂಡು ತಿನ್ಬೇಕು ಕ್ಯಾರಮಲ್ ಕೇಕ್. ಬನ್ನಿ ಗೈಸ್ ಇವು ಫಟಾಫಟ್ ಅಂತೇಳಿ ಕ್ಯಾರಮಲ್ ಕೇಕ್ ಮಾಡುವ. ಆಲ್ರೆಡಿ ನೀವು ನೋಡಿರ್ತೀರಿ ಕ್ಯಾರಮಲ್ ಕೇಕ್ ಯಾವ ಥರ ಮಾಡ್ತಾರೆ ಅನ್ನೋದು. ನನ್ನ ಸ್ಟೈಲ್ದಾಗ ಕುರಪತಿ ಸ್ಟೈಲ್ದಾಗ ತಗೋಬೇಡ ಮಾಡೋದು ನೋಡಿಲ್ಲ, ನೋಡ್ರಿ, ಎಂಜಾಯ್ ಮಾಡಿರಿ. ಬನ್ನಿ. ಅದಕ್ಕೆ ಫಸ್ಟ್ ಬೇಕಾಗಿರೋದು ಬ್ರೆಡ್. ಯಾಕಪ್ಪ ಅಂದ್ರೆ ಗೊತ್ತಿಲ್ಲ ಅವ್ರು ಹಂಗೆ ಯಾಕೆ ಮಾಡ್ತಾರೆ ಅದಕ್ಕೆ. ಹಂಗೆ ಅದಕ್ಕೆ ಒಂದು ಎಗ್ ಬೇಕು, ಅಂಡ ಮತ್ತು ಹಾಲು, ಸಕ್ಕರೆ. ಇಷ್ಟೇ 4 ಇಂಗ್ರೀಡಿಯೆಂಟ್. ಭಾಳ ಟೈಮ್ ಹತ್ತಲ್ಲ, ಭಾಳ ಕಮ್ಮಿ ಟೈಮ್ದೊಳಗೆ ಆಗುತ್ತೆ. ಬನ್ನಿ ಫಸ್ಟ್ ಐತಲ್ಲಿ ಮಿಕ್ಸರ್ಗೆ ಹಾಕಿ ನಮ್ಗೆ ಎಷ್ಟು ಬೇಕು ಅಷ್ಟು ಕ್ಯಾರಮೆಲ್ ಎಷ್ಟು ಮಾಡ್ಕೊತೀವಿ ಅಷ್ಟು ಸಕ್ಕರೆ, ಅದರೊಳಗೆ ಒಂದು ಹನಿ ನೀರು. ಇಷ್ಟೇ ಗೈಸ್ ಕ್ಯಾರಮಲ್ ಅಂತ ಆಯಿತು. ಜಾಸ್ತಿ ಮಾಡಬಾರ್ದು, ಜಾಸ್ತಿ ಮಾಡೋದಕ್ಕೂ ಕೈ ಆಗುತ್ತೆ. ಇಷ್ಟು ಸಾಕು. ಇದೈತಲ್ಲ ಈ ಬಾಂಡೆ ಆಗ ಮಾತ್ರ. ಗೈಸ್ ಫೈನಲಿ ಕ್ಯಾರಮಲ್ ಅಂತೂ ರೆಡಿ ಐತೆ ನೋಡ್ರಿ. ಇದೇ ಥರ ಕ್ಯಾರಮೆಲ್ ಸ್ವಲ್ಪ ಹೆಂಗೆ ಆಗ್ಯದ ನೋಡುವಂತ ಹೆಂಗಾಗುತ್ತೆ ನಾವು ಕ್ಯಾರಮೆಲ್ ಕೇಕ್ ಹೆಂಗಾಗುತ್ತೆ ನಾವು ಜಸ್ಟ್ ವಾಚ್. ಅದಕ್ಕೆ ಓವನ್ ಇಲ್ಲದವ್ರಿಗೆ ಒಂದು ಬೋಗಣಿ ತೊಗೊರಿ. ಬೋಗಣಿ ಒಳಗೆ ಒಂದು ಟಬ್ಕ ಬಟ್ಲ ಡಬ್ಬು ಇಡ್ರಿ, ಡಬ್ಬು ಹೊಡೆದಕ್ಕೆ ಮಾಡ್ಕೊಳ್ಳೋದ್ರಿ. ಆಮೇಲೆ ಅದು ಇದು ಮಾಡ್ಕೊಂಡಿದ್ದೀವಲ್ಲ ಇದನ್ನ ಇದ್ರೊಳಗೆ ಹಾಕಿ ಶಿಸ್ತಾಗಿ ಇದನ್ನು ಸರಿಯಾಗಿ ಇದ್ರ ಮೇಲೆ ಇಟ್ಬಿಡೋಣ. ನಡ್ವರ್ಕ್ ಮಾಡಿ ಆ ಕಡೆ ಈ ಕಡೆ ಬೀಳಾರ್ದ ಒಂದಿಷ್ಟು ಏನಾದರೂ ಒಂದು ಸಪೋರ್ಟ್ ಕೊಡ್ಬೇಕು ಗೈಸ್. ಇವಾಗ ಅದನ್ನೈತೆಲ್ಲ ರೆಡಿ ಆಗುತ್ತೆ. ಯಾಕಪ್ಪ ಅಂದ್ರೆ ಅದು ಹೋಗ ಬಂದು ಸ್ವಲ್ಪ ಈ ಕಡೆ ಬಿದ್ದಿರ್ತದ, ಅವಾಗ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳೋ. ಮತ್ತು ಬನ್ನಿ ಕ್ಯಾರಮೆಲ್ ಕೇಕ್ ಆಗಿ ಸಿಗ್ತದೆ ನಿಮ್ಗೆ ನೋಡೋದ್ರದ ಯಾವ ಥರ ಆಗುತ್ತೆ ಅನ್ನೋದು. ಒಂದು ಸರ್ತಿ ಸರಿ ಮಾಡಿರಲಿಲ್ಲ, ಈ ಸರ್ತಿ ಚೆಂದ ಮಾಡಿರಲಿಲ್ಲ ನೋಡುವ. ಲೆಟ್ಸ್ ಗೋ. ಲಾಸ್ಟ್ ಸಿಗ್ತೀನಿ ನೀವು ಗೈಸ್. ಫೈನಲಿ ಮುಗಿದಾಯ್ತು. ಏನಪ್ಪ ಅಂದ್ರೆ ನಮ್ಮ ಕ್ಯಾರಮೆಲ್ ಕೇಕ್ ನೋಡಿ. ಕೇಕ್ ಈ ಥರ ಸ್ವಲ್ಪ ಮಿಕ್ಸರ್ನ ಚೆಂದ ಹಾಕಿಲ್ಲ ನಿಜ ಹೇಳ್ಬೇಕಂದ್ರೆ. ಇದನ್ನೈತಲ್ಲ ಆ ಪ್ಲೇಟಿಗೆ ಡಂಪ್ ಹೊಡಿಬೇಕು. ಬನ್ನಿ ಇವಾಗ ಡಂಪ್ ಹೊಡಿಯುವ ಯಾವ ಥರ ಆಗಿದೆ ಕೇಕ್ ಅನ್ನೋದು ನೋಡೋ. ಮತ್ತು ಟೇಸ್ಟ್ ಆಗಿ ಎಷ್ಟು ಎಲ್ಲ ನೋಡ್ಕಿ ಅದೈತಿ ನಿಮಗೆ ಲೆಟ್ಸು ಫಟಾಫಟ್ ಅಂತ ಹೇಳಿ ಬಿಗ್ ಬಾಸ್ ನೋಡ್ಕೊಂಡು ಬಿಡತ್ತೀನಿ ಗೈಸ್. ಫೈನಲಿ ರೆಡಿ ಆಯಿತು ಕೇಕ್. ಕೇಕ್ 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 ಗೈಸ್. ಕ್ಯಾರಮೆಲ್ ಕೇಕ್ ರೆಡಿ ಗೈಸ್. ಕ್ಯಾರಮೆಲ್ ಕೇಕ್ ರೆಡಿ ಆಗ್ಯದ. ನೋಡುವ ಗೈಸ್ ಟೇಸ್ಟ್ ಹೆಂಗೆ ಅದ ಅನ್ನೋದು ನನಗಂತೂ ಗೊತ್ತಿಲ್ಲ. ಫಸ್ಟ್ ನೋಡ್ರಿ ಕಟ್ ಮಾಡ್ತೀನಿ. ಹ್ಯಾಪಿ ಬರ್ಡೇ ಟು ಮೀ, ಹ್ಯಾಪಿ ಬರ್ಡೇ ಟು ಮೀ. ಹಿಂದೆ ಯಾರೋ ಅದು ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ ಗೈಸ್. ಅದು ನೋಡೋಣ ಸಿಕ್ಕಾಬಟ್ಟೆ ತಿನ್ಬೇಕು ಅನ್ಸೋದು, ಸಿಕ್ಕಾಬಟ್ಟೆ. ಸೊ ಟೇಸ್ಟ್ ಮಾಡಿ ಹೇಳ್ತೀನಿ ನಿಮ್ಗೆ ಯಾವ ಥರ ಆಗ್ಯದ ಅನ್ನೋದು. ವಾವ್. ಸಿಕ್ಕಾಬಟ್ಟೆ ಸುಳ್ಳಪ್ಪ ಅಲ್ಲ. ಮಸ್ತ್ ಆಗಿದೆ ಏಕ್ ನಂಬರ್ ಟೇಸ್ಟ್. ಈ ಸರ್ತಿ ಮಸ್ತ್ ಆಗ್ಯದ. ಕ್ಯಾರಮೆಲ್ನು ಭಾಳ ಕಂಡಪ್ಟಿ ಹೊತ್ತಿಲ್ಲ, ಸ್ವೀಟ್ ಆಗ್ಯದ ಅಷ್ಟೇ. ಕ್ಯಾರಮೆಲ್ ಕೇಕ್ ಅನ್ನೋ ಸ್ವೀಟ್ ಇರುತ್ತಲ್ಲ ಅದ್ರಾಗ ಏನಿಲ್ಲ, ಸ್ವೀಟ್ ಏಕ್ ನಂಬರ್ ಆಗ್ಯದ. ಟೇಸ್ಟ್ ಮಾತ್ರ ಏಕ್ ನಂಬರ್. ಮಾಡ್ಕೊಂಡು ತಿನ್ಬೋದು, ನೀವು ಒಂದು ಸರ್ತಿ ಟ್ರೈ ಮಾಡಿರಿ ಗೈಸ್. ಏಕ್ ನಂಬರ್ ಎಲ್ಲ ಊಟ ಎಲ್ಲ ಮಾಡಿದೆ. ಕ್ಯಾರಮೆಲ್ ಕೇಕ್ ಕೂಡ ತಿಂದೆ. ಆ್ಯಂಡ್ ಅದ್ರ ಊಟನೂ ಜಬರ್ದಸ್ತ್ ಆಯಿತು. ಇವಾಗ ಮಾಡ್ಕೊಳ್ಳೋ ಟೈಮ್. ಓಕೆ ಗೈಸ್, ಇವತ್ತಿನ ವಿಡಿಯೋ ಇಲ್ಲಿಗೆ ಏನು ಮಾಡೋ ಸಮಯ. ಐ ಹೋಪ್ ಎಲ್ರಿಗೂ ಇಷ್ಟ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡ್ರಿ. ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ನಾಳೆ ನೋಡಿ ಸಿಮಲ್ಲಿವರೆಗೂ ಲವ್ ಯು ಆಲ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಬಾಯ್ ಬಾಯ್ ಅಷ್ಟೇ.